ತಾವು ಹೇಳಿದಂಗೆ ಅದು ಇವತ್ತೇ ಬಂದು ಈದ್ ಮಿಲಾದ್ ದಿನ ಬಂದು ಬೇಡ ಅಂತ ನಾವು ಕೂಡ ಹೇಳಿದ್ವಿ. ಬಟ್ ಅವರು ನಾವು ಯಾವುದು ಪಾಸಿಬಲಿ ಬಂದ್ ಮಾಡಿಸಲ್ಲ, ಮತ್ತು ಅವರವ್ರ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೋತಾರೆ ಅಂತ ಹೇಳಿದ್ರು. ಇವತ್ತು ನಾವು ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ, ಪರಿಸ್ಥಿತಿ ಶಾಂತವಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಬಂದಿದೆ. ಕೆಲವೊಂದು ಎಸೆನ್ಷಿಯಲ್ ಏನಿರುತ್ತೆ, ಹಾಲು, ಹಣ್ಣು, ತರಕಾರಿ, ಹೂವು, ಆ ಥರ ಅವೆಲ್ಲ ಓಪನ್ ಇದೆ. ಜನರದು ಕೆಲಸಕ್ಕೆ ಹೋಗೋದು ಅಥವಾ ಮೂವ್ಮೆಂಟಿಗೆ ಏನು ರಿಸ್ಟ್ರಿಕ್ಷನ್ ಎಲ್ಲ ಓಡಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಮಾತ್ರ ಏನು ಸಮಸ್ಯೆ ಇಲ್ಲ, ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. 4 KSRP ಹಾಕ್ಕೊಂಡಿದ್ದೀವಿ, 4 DR ಹಾಕ್ಕೊಂಡಿದ್ದೀವಿ, ಮತ್ತು ಎಲ್ಲ ಆಫೀಸರ್ಸು ನಾವೆಲ್ಲ ಇಲ್ಲೇ ಇದ್ದೀವಿ. ಆ್ಯಸಚ್ ಏನು ಆ ಥರದ್ದು ಪ್ರಾಬ್ಲಮ್ ಇಲ್ಲ. ಕೆಲವರಿಗೆಲ್ಲ ಒಂದು 12-13 ಜನಕ್ಕೆ ನೋಟಿಸ್ ಕೊಟ್ಟಿರೋದು ಸಂಘಟನೆ ಕಾರ್ಯಕರ್ತರು ಕೆಲವರೆಲ್ಲ ನಮಗೆ ಬೈಟ್ ಕೊಟ್ಟಿದ್ದಾರೆ, ಇಲ್ಲ ನಮಗೆ ಈ ಥರ ನೋಟಿಸ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆ ನೋಟಿಸ್ ಜಾರಿ ಆಯಿತು? ಹಬ್ಬದ ದಿನ ಬಂದ್ ಮಾಡಬೇಡ ಅಂತ ಹೇಳಿದ್ವಿ ನಾವು. ಆ್ಯಕ್ಷನ್ ಏನು ಆಗಿಲ್ಲ, ಅದ್ರ ಮೇಲೆ ನೀವು ಮಾಡಿದರೆ ಅದೊಂದು ಇದಾಗುತ್ತೆ. ಎಲ್ಲ ಆ್ಯಕ್ಷನ್ ಆದಮೇಲೆ ಅದು ಸ್ಪೆಷಲಿ ಇವತ್ತು ಮಾಡೋದು ಬೇಡ, ಬೇರೆ ದಿನ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಸ್ಟಿಲ್ ಅವರು ಮತ್ತು ಅವ್ರ ಕಮಿಟಿ ಏನು ಟ್ಯಾಕ್ಸಿ ಮತ್ತು ಕಾರ್ ಚಾಲಕರ ಸಂಘ ಏನಿದೆ ಅವರು ಬಂದು ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ದೆನ್ ಅವ್ರನ್ನ ಸಪ್ರೇಟಾಗಿ ಅವ್ರ ಸಂಘದವ್ರನ್ನ ಕರೆದು ನಾವು ಕೇಳಿದಾಗ ಅವರು ನಾವೇನು ಕರೆ ಕೊಟ್ಟಿಲ್ಲ, ನಮಗೇನು ಸಂಬಂಧ ಇಲ್ಲ ಅಂತ ರೈಟಿಂಗಲ್ಲೂ ಕೊಟ್ಟರು. ಹಾಗಾಗಿ ಈ ಕನ್ಫ್ಯೂಷನಲ್ಲಿ ಏನು ಅವ್ರ ಮುಂದೆ ಇಟ್ಕೊಂಡು ಮಾಡೋಕ್ಕೆ ಅಂತ ಏನು ಇದಾಗಿತ್ತು. ಪ್ಲಸ್ ಈಗ ಹಬ್ಬದ ದಿನನೇ ಬಂದ್ ಮಾಡಬೇಡ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ನಾವು PR ಅಲ್ಲಿ ಮಾಡಿದ್ದಾರೆ ಅಷ್ಟೇ. ಪ್ರಿವೆನ್ಷನ್ ಆಫ್ ಇದನ್ನು ಪೀಸಲ್ಲಿ ಮಾಡಿದ್ದಷ್ಟೇ, ಅವೇನು ಇದಲ್ಲ. ಅದರಿಂದ ಏನು ಯಾರಿಗೂ ತೊಂದರೆನೂ ಆಗೋದಿಲ್ಲ. ಇವತ್ತೇನು ಬಂದು ಈದ್ ಮಿಲಾದ್ ದಿವಸ ಬಂದ್ ಮಾಡೋದು ಏನಕ್ಕೆ? ಅಂಗಡಿಗಳನ್ನ ತೆಗಿಬೋದು ನೀವು ಅಂತೆಲ್ಲ ಪೊಲೀಸರು ಕೆಲವರು ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿದ್ರು ಅಂತೆಲ್ಲ ಆರೋಪ ಮಾಡಿದ್ದಾರೆ. ನಾವು ಯಾರನ್ನೂ ಸ್ಟೇಷನ್ ಕರೆಸಿ ಏನೂ ಆರೋಪ ಮಾಡಿಲ್ಲ, ಏನೂ ನಾವು ಯಾರಿಗೂ ನೀವು ಅಂಗಡಿ ಹಾಕ್ರಿ ಅಂತಲೂ ಹೇಳಿಲ್ಲ, ನೀವು ತೆಗೀರಿ ಅಂತಲೂ ಹೇಳಿಲ್ಲ. ನಾವು ಹೇಳಿದ್ವಿ ಇವತ್ತು ಹಬ್ಬದ ದಿನ ಬಂದ್ ಮಾಡಬೇಡ ಅಂತ ಫಸ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟದ್ದು ನಿಜ. ಅದು ನಮ್ಮ ಮಾಧ್ಯಮ ಮೂಲಕನೂ ಹೇಳಿದ್ದೀನಿ ಎಲ್ಲ ಕಡೆ. ಸ್ಟಿಲ್ ಅವರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೋತಾರೆ ಅಂದರೆ ನಾವೇನು ಯಾರಿಗೂ ನೀನು ಬಂದ್ ಮಾಡೋ ನೀನು ತೆಗಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಅದು ಸರಿಯಲ್ಲ. ಪ್ರೊಫೆಷನ್ ಇರುತ್ತೆ ಮಧ್ಯಾಹ್ನ ನಂತರ ಆ್ಯಸ್ ಯೂಶುವಲ್ ಅವ್ರು ಎವ್ರಿ ಇಯರ್ ಮಾಡ್ಕೋತಾರೆ. ಅದನ್ನು ಪೀಸ್ಫುಲ್ಲಾಗಿ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಬಂದೋಬಸ್ತ್ ಎಲ್ಲ ರೆಡಿ. ಮೇಡಮ್, ಜಾಫರ್ ಮೇಲೆ ಯಾವ ಪ್ರಕರಣ ದಾಖಲಾಗಿದೆ? ಯಾವ ಸೆಕ್ಷನ್ ಜಾಫರ್ ಅವ್ನು ಬಂದು ಮದುವೆ ಮಾಡಿದ್ದಕ್ಕೆ ಆಮೇಲೆ ಯಾವ ಸೆಕ್ಷನ್? 298 BNS ಅಲ್ಲಿ ಆಗಿದೆ. ಧಾರ್ಮಿಕ ಭಾವನೆ ಕೆರಳಿಸಿದ್ದಕ್ಕೆ 298 BS ನಲ್ಲಿ ಅವತ್ತೇ ಪ್ರಕರಣ ದಾಖಲಾಗಿದೆ. ಈಗ ಜೇಸಿನಲ್ಲಿ ಆಕಸ್ಮಿಕವಾಗಿ ಮಾಡಿದಾಗ ಅದನ್ನು ಒಪ್ಕೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಏನು ಹೇಳೋಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಈಗಿನ ಜೇಸಿನಲ್ಲಿನೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಈಗ ಬಂದೋಬಸ್ತಲ್ಲೇ ಇದ್ದೀವಿ. ಮೆಡಿಕಲ್ ಮಾಡಿದಾಗ ಆತ ಕುಡಿದಿದ್ದ ಅದು ಬಂದಿದೆ. ಎಸ್ ಮೇಡಮ್.